ಇದಳು ಪಾಪ ಅದ ಕಣಪ್ಪ ನೀನು. ಪಾಪ ಮತ್ತೆ ಇಲ್ಲಿ ಬಂದ್ ಮಲ್ಗಿದ್ಯಲ್ಲ, ನೀನೇ ಮಾಡಿರೋದಿಲ್ಲ ತ್ಯಾವಾಗದೆ. ಇದೆಲ್ಲ ಇಷ್ಟಗ್ಲ ತ್ಯಾವಾಗದೆ, ನೀನೇ ಮಾಡ್ಕ. ಏ ಮಾಡ್ತಾ ಚಿಟ್ಟ ರಾಮ ಸೀತಾ ರಾಮ ಸೀತಾ ರಾಮ ಸೀತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 6ನ ವಿಡಿಯೋ ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ತುಂಬ ದಿನಗಳಿಂದ ಹೇಳ್ತಾನೆ ಬಂದೆ, ಎಕ್ಸಸೈಸ್ ಮಾಡ್ಕೋತಾ ಇಲ್ಲ, ವಾಕ್ ಮಾಡ್ತಾಯಿಲ್ಲ, ಸುಮಾರಷ್ಟು ಸ್ಕಿಪ್ನ ಮಾಡ್ತಾಯಿದ್ದೀನಿ ಒಂದು ಡಯಟ್ ರೊಟೀನಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೆ. ಬಟ್ ಇವತ್ತು ಹಾಗಿಲ್ಲ, ಫುಲ್ ಡೇ ನಾನು ಡಯಟ್ ಮೇಲೆ ಫೋಕಸ್ ಮಾಡಿಕೊಂಡು ನನ್ನ ಡೈಲಿ ರೊಟೀನ್ ಆಗಿರ್ಬೋದು, ಎಕ್ಸಸೈಜ್, ವಾಕ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ರೊಟೀನ್ನ ಮುಗಿಸ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತು ಅಂದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ ವಿಡಿಯೋನ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಇವತ್ತಿನಿಂದ ಎಕ್ಸಸೈಜ್ನ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ಎಕ್ಸಸೈಜ್ನ ಮಾಡಿಕೊಂಡೆ, ಅದಾದ ನಂತರ ವಾಕಿಗೂ ಕೂಡ ಹೋಗಿದ್ದು ಬಂದೆ. ಎಕ್ಸಸೈಜ್ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಡೈಲಿ ರೊಟೀನ್ ಅಂದರೆ ಡಯಟ್ನ ಡೈಲಿ ರೊಟೀನ್ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ, ಡೀಟೇಲಾಗಿ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದರಲ್ಲಿ ನೀವು ನೋಡಿಕೊಂಡು ಆ ಒಂದು ಎಕ್ಸಸೈಜ್ನ ಮಾಡ್ಕೋಬೋದು. ಮನೆಯಲ್ಲೇ ಯಾವುದೇ ರೀತಿಯ ಎಕ್ವಿಪ್ಮೆಂಟ್ ಇಲ್ಲದೇ ಒಂದು ಎಕ್ಸಸೈಜ್ನ ಮಾಡ್ಕೋಬೋದು. ಹೋಮ್ ವರ್ಕೌಟ್ ಅಂತಲೇ ಹೇಳ್ಬೋದು ಇದನ್ನು. ಅಂದರೆ ಲೋವರ್ ಬಾಡಿ ವರ್ಕೌಟ್ನ ನಾನು ತಿಳಿಸಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ತುಂಬಾ ಜನಗಳಿಗೆ ಅಪ್ಪರ್ ಬಾಡಿ ಜಾಸ್ತಿ ಇರುತ್ತೆ, ಅಂದರೆ ಮೇಲ್ಭಾಗ, ಸೊಂಟದಿಂದ ಮೇಲ್ಭಾಗ ಜಾಸ್ತಿ ಇರುತ್ತೆ. ಇನ್ನು ತುಂಬ ಜನಗಳಿಗೆ ಲೋವರ್ ಬಾಡಿ ಜಾಸ್ತಿ ಇರುತ್ತೆ, ಅಂದರೆ ಸೊಂಟದಿಂದ ಕೆಳಭಾಗ ಜಾಸ್ತಿ ಇರುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಸೊಂಟದಿಂದ ಕೆಳಭಾಗ ದಪ್ಪ ಅಂತ ಅನಿಸೋದ್ರಿಂದ ನಾನು ಈ ಒಂದು ಎಕ್ಸಸೈಜ್ನ ಮಾಡಿಕೊಂಡೆ. ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ, ವೇಟ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ಈ ಒಂದು ಎಕ್ಸಸೈಜ್ನ ಡೀಟೇಲಾಗಿ ತಿಳಿಸಿದ್ದೀನಿ. ಆ ವಿಡಿಯೋನ ಚೆಕ್ ಮಾಡಿ ನೀವು ಕೂಡ ಬೆಳಿಗ್ಗೆ ಎದ್ದು ವಿಡಿಯೋ ನೋಡಿಕೊಂಡು ಎಕ್ಸಸೈಜ್ನ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ. ಅಂದರೆ ಎದ್ದು ಎಕ್ಸಸೈಜ್ ಮಾಡಿಕೊಂಡು ಅದಾದ ನಂತರ ವಾಕ್ ಮುಗಿಸ್ಕೊಂಡು ಬಂದ್ವಿ. ವಾಕಿಗೆ ಹೋಗಿದ್ದು ಬಂದು ಆಮೇಲೆ ಎಕ್ಸಸೈಜ್ನ ಮಾಡ್ಕೊಳ್ಳೋದು ನನ್ನ ಪ್ಲಾನಿಂಗ್ ಆಗಿತ್ತು. ಬಟ್ ನಮ್ಮ ಮನೆಯವರು 5 ಗಂಟೆಗೇ ಎದ್ದು ವಾಕಿಗೆ ಹೋಗೋಕ್ಕಾಗಲ್ಲ, 6 ಗಂಟೆಯಿಂದ 7 ಗಂಟೆಗೆ ವಾಕ್ ಹೋಗೋಣ, 5ರಿಂದ 6 ಗಂಟೆ ಅಷ್ಟರಲ್ಲಿ ನೀನು ಎಕ್ಸಸೈಜ್ನ ಮುಗಿಸ್ಕೊಬಿಡು ಅಂತ ಹೇಳಿದರು. ನನಗೆ ವಾಕ್ ಹೋಗೋದಕ್ಕೆ ಅಷ್ಟು ಎಕ್ಸಸೈಜ್ ಮುಗಿಸಿ ಕಂಫರ್ಟಬಲ್ ಅಂತ ಅನಿಸಲ್ಲ. ವಾಕ್ ಹೋಗಿದ್ದು ಬಂತು ಅಂದರೆ ಸ್ವಲ್ಪ ವಾರ್ಮ್ ಅಪ್ ಆಗುತ್ತೆ ಬಾಡಿಗೆ, ಅದಾದ ನಂತರ ಎಕ್ಸಸೈಜ್ ಮಾಡ್ಕೊತು ಅಂದರೆ ಆರಾಮ್ ಅನಿಸುತ್ತೆ ಅಂತೇಳಿ ಆ ರೀತಿ ಪ್ಲ್ಯಾನಿಂಗ್ನ ಮಾಡಿಕೊಂಡೆ. ಬಟ್ ನಾನು ಈ ರೀತಿ ಎಕ್ಸಸೈಸ್ ವಾಕ್ ಆದಮೇಲೆ ಎಕ್ಸಸೈಜ್ ಮಾಡ್ಕೊಳ್ಳೋಣ ಅಂದರೆ ಇವರು ವಾಕಿಗೆ ಬರಲ್ವಲ್ಲ ಅಂತೇಳಿ ಫಸ್ಟೇ ಎಕ್ಸಸೈಜ್ನ ಮುಗಿಸ್ಕೊಂಡು ಅದಾದ ನಂತರ ವಾಕಿಗೆ ಹೋಗಿದ್ದೆ. ಎಕ್ಸಸೈಜ್ ಮಾಡ್ಕೊಂಡಿದ್ನಲ್ವ, ವಾಕ್ ಹೋಗಬೇಕಾದ್ರೆ ಸ್ವಲ್ಪ ಕಾಲೆಲ್ಲ ನಡುಗ ಬರ್ತಿತ್ತು, ಅಂದರೆ ತುಂಬಾ ಶಿವರಿಂಗ್ ಆಗ್ತಿತ್ತು. ನಡೆಯೋದಕ್ಕೆ ಅಜ್ಜೆಗಳೇ ಇಲ್ವೇನೋ, ಮುಂದಕ್ಕೆ ಕಾಲನ್ನು ಕಿತ್ತಾಕೋದಕ್ಕೆ ಕಾಲುಗಳೇ ಇಲ್ವೇನೋ ಅನ್ನೋ ರೀತಿ ಫೀಲ್ ಆಗ್ತಿತ್ತು. ತುಂಬ ದಿನಗಳಾಗ್ಬಿಟ್ಟಿತ್ತಲ್ವ ಎಕ್ಸಸೈಜ್ ಎಲ್ಲ ಮಾಡಿಕೊಂಡು. ಹಾಗಾಗಿ ವಾಕೆಲ್ಲ ಅಭ್ಯಾಸ ಇದೆ, ಸ್ವಲ್ಪ ಓಡಾಡ್ತೀನಿ, ಅದರದ್ದೆಲ್ಲ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಎಕ್ಸಸೈಜ್ ಮಾಡಿದ್ದು ಸುಮಾರು ದಿನಗಳಿಂದ ಬಿಟ್ಟಿದ್ನಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಪೇಯ್ನ್ ಬರ್ತಿತ್ತು, ನಡೆಯೋದಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗೋ ಹಿಂಗೋ ಮಾಡಿ ತುಂಬ ದೂರ ಏನು ಹೋಗಲಿಲ್ಲ, ಒಂದು ಹಾಫ್ ಆನ್ ಅವರು ವಾಕ್ ಮಾಡಿ ಬಂದುಬಿಡೋಣ, ಫಸ್ಟ್ ಡೇ ಅಲ್ವಾ, ಅದಾದ ನಂತರ ನಾಳೆಯಿಂದ ಸ್ವಲ್ಪ ಬೇಗನೆ ಹೋಗೋಣ ಅಂಥೇಳಿ, ಅಂದರೆ ಎಕ್ಸಸೈಜ್ನ ಬೇಗ ಮುಗಿಸ್ಕೊಂಡ್ರೆ ಬೇಗನೆ ಹೋಗಿದ್ದು ಬರ್ಬೋದು ಅಂಥೇಳಿ ಇಬ್ಬರು ಮಾತಾಡಿಕೊಂಡು ಆರಾಮಾಗಿ ವಾಕ್ನ ಮುಗಿಸ್ಕೊಂಡು ಬಂದೆ. ವಾಕ್ ಮುಗಿಸ್ಕೊಂಡು ಬಂದು ಮನೆಯವರಿಗೆ ರವೆ ಉಪ್ಪಿಟ್ಟನ್ನ ಮಾಡಿದೆ, ಅಂದರೆ ತರಕಾರಿಗಳೆಲ್ಲನೂ ಸೇರಿಸಿ ರವೆ ಉಪ್ಪಿಟ್ಟನ್ನ ಮಾಡಿದೆ. ನನಗೆ ನಾನಿಲ್ಲಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡೋಣ ಅಂಥೇಳಿ ಏನು ರವೆ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲೇ ಎಲ್ಲನೂ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನನಗಾಗಿ ಅಂತ.
ನಾನು ನನ್ನ ಒಂದು ಡಯಟ್ ಚಾರ್ಟ್ನಲ್ಲಿ ತಿಳಿಸಿದ್ದೀನಿ. ಒಂದು ಅವಲಕ್ಕಿ ಉಪ್ಪಿಟ್ಟಾಗಿರ್ಬೋದು, ರವೆ ಉಪ್ಪಿಟ್ಟಾಗಿರ್ಬೋದು, ಬೆಳಗಿನ ತಿಂಡಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಹಾಗಾಗಿ ಕೆಲವೊಬ್ಬರು ಸಾಕಾಗುತ್ತಾ ಇದು ಅಂದರೆ 2 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡಿದ್ರೆ ಅವಲಕ್ಕಿ ಉಪ್ಪಿಟ್ಟನ್ನ ಸಾಕಾಗುತ್ತಾ ಇದು ಸ್ವಲ್ಪ ಆಗಲ್ವಾ ಅಂತ ಕ್ವಶನ್ ಕೇಳ್ತಿದ್ರಿ, ಅಂದರೆ ಕಾಮೆಂಟ್ಸಲ್ಲಿ ಡೌಟ್ನ ತಿಳಿಸ್ತಿದ್ರಿ. ಹಾಗಾಗಿ ನಾನು ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು, ಸಾಕಾಗತ್ತೆ ಒಂದು ಬೌಲಷ್ಟು ತರಕಾರಿ, ಅವಲಕ್ಕಿ, ಕಡಲೆಬೀಜ ಈ ಥರದ್ದೆಲ್ಲನ ಹಾಕ್ಕೊಂಡು ಮಾಡಿದಾಗ ಒಂದು ಬೌಲಷ್ಟು ನಮಗೆ ತಿಂಡಿ ಸಿಗುತ್ತೆ. ಅದನ್ನು ಅಷ್ಟು ಪ್ರಿಪೇರ್ ಮಾಡ್ಕೊತು ಅಂದರೆ ಒಂದು ಬೌಲಷ್ಟು ಆಗುತ್ತೆ. ಅಷ್ಟನ್ನು ತಿಂತು ಅಂದರೆ ಬೆಳಗಿನ ತಿಂಡಿಗೆ ಸಾಕಾಗತ್ತೆ ಅಂತೇಳಿ ನಾನಿಲ್ಲಿ ಅದನ್ನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇದಕ್ಕೆ ಹುಚ್ಚೆಳ್ಳೆಣ್ಣೆನ ಬಿಟ್ಟೆ, ಅಂದರೆ ಊರ ಕಡೆ ಬಾಣಂತನ ಟೈಮಲ್ಲೆಲ್ಲ ಹುಚ್ಚೆಳ್ಳೆಣ್ಣೆ ಹಾಕ್ತೀವಲ್ಲ ಅದನ್ನು ಹಾಕ್ಕೊಂಡೆ. ಅದಿಲ್ಲ ಅಂದರೆ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಬಳಸ್ಬೋದು. ಡಯಟ್ ಮಾಡುವಾಗ ಈ 3 ಥರ ಎಣ್ಣೆನ ಉಪಯೋಗಿಸಿದ್ರೆ ಒಳ್ಳೆಯದು. ಮನೇಲಿಲ್ಲ ಅದನ್ನು ಬಳಸಲ್ಲ, ಯಾರೂ ತಿನ್ನಲ್ಲ ಅಂತ ಅಂದಾಗ ಕಡಿಮೆ ಪ್ರಮಾಣದಲ್ಲೇ, ಅಂದರೆ 1 ಟೇಬಲ್ ಸ್ಪೂನಷ್ಟು ನಾರ್ಮಲ್ ರಿಫೈನ್ಡ್ ಆಯಿಲ್ನೇ ಬಳಸ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ನಾನು ಡಯಟ್ ಸ್ಟಾರ್ಟ್ ಮಾಡೋ ತವಿಂದನೂ ಅಂದರೆ ಒಂದು 4-5 ವರ್ಷದ ತವಿಂದನೂ ಕಡಲೆಕಾಯಿ ಎಣ್ಣೆ, ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ, ಇಲ್ಲ ಹುಚ್ಚೆಳ್ಳೆಣ್ಣೆ, ಈ 3 ಎಣ್ಣೆನ ಬಳಸ್ತೀನಿ. ಹಾಗಾಗಿ ಇಲ್ಲಿ ನಾನು ನನಗೆ ಅಂತ ಮಾಡಿಕೊಂಡಾಗ ನಾನು ಹುಚ್ಚೆಳ್ಳೆಣ್ಣೆನೇ ಹಾಕ್ಕೊಂಡು ಮಾಡ್ಕೊಳ್ಳೋದು. ಇನ್ನು ಮನೆಯವರಿಗೆಲ್ಲ ಮಾಡಿದಾಗ ಇನ್ನು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ತೀನಿ. ಸೇಮು ನಾವು ಅವಲಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ಮಾಡ್ಕೊಳ್ಳೋದು, ಬಟ್ ಕ್ವಾಂಟಿಟಿ ಕಡಿಮೆ ಹಾಕೋಬೇಕಾಗತ್ತೆ. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಅಂದರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಸೇರಿಸಿ, ಕರಿಬೇವು ಸೇರಿಸಿ, ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ ಏನು ಹಚ್ಚಿಟ್ಕೊಂಡಿದ್ದೆ ತರಕಾರಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪಿನ ಪುಡಿನೂ ಸೇರಿಸಿ ಫ್ರೈ ಮಾಡ್ತೀನಿ, ಬೇಗ ಸಾಫ್ಟಾಗಿ ಬೇಯುತ್ತೆ ತರಕಾರಿಗಳೆಲ್ಲ ಅಂಥೇಳಿ. ಅದಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ತೊಳ್ಕೊಂಡು ನೀರಲ್ಲಿ ನೆನೆ ಇಡ್ತೀನಿ. ಅದನ್ನು ನೀರಿನ ಸಮೇತ ಸೇರಿಸಿ ನಾನು ಒಂದು ತರಕಾರಿಗೆಲ್ಲ ಸೇರಿಸಿ ಹಾಕ್ತೀನಿ. ಅದನ್ನು ನೀರನ್ನು ಸಪ್ರೇಟ್ ಮಾಡೋದಕ್ಕೆ ಹೋಗಲ್ಲ. ತರಕಾರಿಗಳೆಲ್ಲ ಬೇಯಬೇಕಲ್ವ, ಸ್ವಲ್ಪ ಎಣ್ಣೆ ಹಾಕಿರ್ತೀವಿ, ಅಷ್ಟು ಬೇಯಲ್ಲ, ಸ್ವಲ್ಪ ಸಾಫ್ಟಾಗಿರಲ್ಲ, ಕರ್ಕ ಅನ್ನೋ ರೀತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಬೇಯಲಿ ಅಂತೇಳಿ ನೀರಿನ ಸಮೇತನೇ ಹಾಕ್ತೀನಿ. ಸ್ವಲ್ಪ ಅರಿಶಿನದ ಪುಡಿನ ಸೇರಿಸಿ ನೀರೆಲ್ಲ ಡ್ರೈ ಆಗೋವರೆಗೂ ಹಾಗೇ ತಿರುಗಿಸ್ಕೊಂಡು ಅದನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತೀನಿ. ಇದು ಒಂದು ಬೌಲ್ನಷ್ಟು ಉಪ್ಪಿಟ್ಟು ಆಗುತ್ತೆ, ನಮಗೆ ಬೆಳಗಿನ ತಿಂಡಿಗೆ ಸಾಕಾಗತ್ತೆ. ಇನ್ನು ಬೆಳಗಿನ ತಿಂಡಿನ ಈ ರೀತಿ ಮಾಡ್ಕೊತು ಅಂದರೆ ಆರಾಮಾಗಿ ಈಸಿಯಾಗಿ ಮುಗ್ದೋಗ್ಬಿಡುತ್ತೆ, ಜಾಸ್ತಿ ಏನು ರಿಸ್ಕ್ ಇರಲ್ಲ. ಇನ್ನು ನಾನಿಲ್ಲಿ ಚಿಂಟನ ಎದ್ದೇಳ್ಸೋಕ್ಕೆ ಬಂದಿದ್ದೀನಿ. ಮಂಗ ನೀನೇ ಮಾಡ್ಕೊಬಿಟ್ಟು ಪಾಪನ ಮೇಲೆ ಹೇಳ್ತಾ ಇದೆಯಲ್ಲ. ಮತ್ತೆ ಇಲ್ಲಿ ಬಂದು ಮಲಗಿದೆಯಲ್ಲ, ನೀನೇ ಮಾಡಿರೋದಿಲ್ಲ ತ್ಯಾವಾಗದೆ, ಇದೆಲ್ಲ ಇಷ್ಟಾಗಲ್ಲ ತ್ಯಾವಾಗದೆ, ನೀನೇ ಮಾಡ್ಕೊಂಡಿರೋದು. ನೀನ್ ಎಷ್ಟು ಸತಿ ಹೇಳೋದು ಎದ್ದಿರಿ, ಅಲ್ಲಿ ಆಗೋದಲ್ಲ, ಅಲ್ಲಿ ಅಲ್ಲೇ ನೀನ್ ಚಡ್ಡಿಲಿ ಆರೋಗುತ್ತೆ ಫ್ಯಾನ್ಗಳಿಗೆ. ನಿಜ ನೀನೇ, ನಾನು ಎತ್ಕೊಂಡೆ ಬಂದಿಲ್ಲ ಪಾಪುನ, ಪಾಪು ರಜಿ ಜೊತೆ ಬಂದು ಬೆಡ್ ಒದ್ದೆ ಮಾಡಿಬಿಟ್ಟು ಹೋಗಿದ್ದ. ಚಿಂಟನ ಎದ್ದೇಳ್ಸೋಣ ಅಂತ ಬಂದು ಆ ರೀತಿ ಮಾಡಿಬಿಟ್ಟು ಹೋಗಿದ್ದ. ಅದಾದಮೇಲೆ ನಾನು ಚಿಂಟನ ಎದ್ದೇಳ್ಸೋಣ ಅಂತ ಹೋದ್ನಲ್ಲ, ಆವಾಗ ಚಿಂಟು ಗಾಬರಿಯಿಂದ ನಾನೆಲ್ಲ ಮಾಡಿದ್ದು, ಪಾಪು ಬಂದಿದ್ದ ಅಂತೇಳಿ ನಿದ್ದೆಗಂಡಿಂದ ಎದ್ದು ನನ್ನ ಜೊತೆ ರೇಗಾಡ್ತಿದ್ದ. ನಾನು ಕೂಡ ರೇಗಿಸ್ತಾ ಇದ್ದೆ ಅವನನ್ನು, ನೀನೇ ಮಾಡಿರೋದು ಈ ಥರ ಎಲ್ಲ ಅಂತ. ಇಲ್ಲ ನಾನಲ್ಲ ಪಾಪು ಅಂತ ಹರ್ಚಾಡ್ತಿದ್ದ. ಅದಾದ ನಂತರ ಅವನನ್ನು ಎಬ್ಬರಿಸಿ ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ಇಲ್ಲಿ ತಿಂಡಿಗೆ ಅವನಿಗೆ ನಾನು ಉಪ್ಸಾರು ಮತ್ತು ರೈಸ್ನ ಕೊಡ್ತಾಯಿದ್ದೀನಿ. ಅಂದರೆ ಬೆಳಗಿನ ತಿಂಡಿ ಮಾಡಬೇಕಾದ್ರೇನೆ ಮನೆಯವ್ರಿಗೆ ಬೇರೆ ತಿಂಡಿ, ನನಗೆ ಬೇರೆ ತಿಂಡಿ, ಮತ್ತು ಮಧ್ಯಾಹ್ನಕ್ಕೆ ಅಡುಗೆಗೂ ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ. ನಾನು ನುಗ್ಗೆ ಸೊಪ್ಪನ್ನೆಲ್ಲನೂ ಬೇಯಿಸ್ಕೊಂಡು ಅದನ್ನು ಸಪ್ರೇಟ್ ಒಗ್ಗರಣೆ ಮಾಡಿಕೊಂಡು ಫ್ರೆಶ್ಶಾಗಿ ಖಾರನ ಕೂಡ ರುಬ್ಬಿ ಉಪ್ಪು ಸಾಂಬಾರನ್ನ ರೆಡಿ ಮಾಡಿದ್ದೆ. ಸೊಪ್ಪು ಒಗ್ಗರಣೆ ಮಾಡಿದ್ನಲ್ಲ, ಅದೇನಾದರೂ ಉಳ್ಕೊತು ಅಂದರೆ ಸಂಜೆಗೆ ಅದಕ್ಕೇ ಚಪಾತಿನೋ ರೊಟ್ಟಿನೋ ಹಾಕ್ಕೊಟ್ರೆ ತಿನ್ಕೋತಾರೆ. 2 ಟೈಮ್ಗೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಬೆಳಿಗ್ಗೆನೇ ಮಧ್ಯಾಹ್ನ ಮತ್ತು ನೈಟಿಗೆ ಸೇರೋ ರೀತಿ ಆಗೋ ರೀತಿ ಅಂದರೆ ಅಡುಗೆನ ಮಾಡಿಬಿಡ್ತೀನಿ. ಇನ್ನು ನಾನು ಕೂಡ
ಇಲ್ಲಿ ಉಪ್ಪಿಟ್ಟನ್ನ ತಿಂತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇಷ್ಟೇ ಮಾಡಿಕೊಂಡ್ರೆ ಸಾಕು ಬೆಳಗಿನ ತಿಂಡಿಗೆ. ಇದೇ ಹೆವಿ ಅಂತ ಅನಿಸುತ್ತೆ. ಇದನ್ನು ತಿಂದು ಚೆನ್ನಾಗಿ ನೀರು ಕುಡಿತು ಅಂತ ಅಂದರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಅಂದರೆ ಸಾಕಪ್ಪ, ಇನ್ನು ಬೇರೆ ಏನು ಬೇಡ ಊಟ ಅಂತ ಅನಿಸುತ್ತೆ. ಹಾಗಾಗಿ ಕೆಲವೊಂದು ಫುಡ್ಡು ಏನು ನನ್ನ ಒಂದು ಡಯಟ್ ಚಾರ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನನ್ನ ವೀಡಿಯೋಸಲ್ಲಿ ನೋಡ್ಬೋದು. ನಾನು ಗಂಜಿ ಕುಡಿಯೋಣ ಇಲ್ಲ ಬೇರೆ ಏನಾದರೂ ಪ್ಲಾನ್ ಮಾಡ್ಕೊಳ್ಳೋಣ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಅಂತೆಲ್ಲ ಮಾಡ್ಕೊಂಡಿದ್ದೆ. ಬಟ್ ಡಯಟ್ ಚಾರ್ಟಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತು ಅಂದರೆ ನಿಮಗೂ ಕೂಡ ಪ್ರಿಪೇರ್ ಮಾಡಿಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಈ ರೀತಿ ಚಾರ್ಟಲ್ಲಿರ್ತಕ್ಕಂಥ ಸೇಮ್ ಫುಡ್ಡನ್ನೇ ತೋರಿಸ್ತಾ ಇದ್ದೀನಿ. ಒಂದೊಂದು ದಿನ ಒಂದೊಂದು, ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡ್ತು ಅಂದರೆ ಮತ್ತೊಂದು ದಿನ ರವೆ ಉಪ್ಪಿಟ್ಟು ಮಾಡ್ಕೊಳ್ಳೋದು. ಈ ರೀತಿ ಬದಲಾವಣೆ ಮಾಡಿಕೊಂಡು ಬೆಳಗಿನ ತಿಂಡಿನ ಮಾಡ್ಕೋಬೋದು. ಮಧ್ಯಾಹ್ನ ಚಪಾತಿ, ರೊಟ್ಟಿ, ರವೆ ರೊಟ್ಟಿ, ಚಪಾತಿ ಯಾವುದಾದ್ರೂ ಸರಿ ಅದನ್ನು ಮಾಡ್ಕೊಳ್ಳೋದು. ಸಂಜೆಗೂ ಕೂಡ ಚಪಾತಿ ರೊಟ್ಟಿನೇ ತಿನ್ನೋದು. ಮುದ್ದೆ ಏನಕ್ಕೆ ಹೇಳ್ತಾ ಇಲ್ಲ ಅಂತ ಅಂದರೆ ಮುದ್ದೆ ಸ್ವಲ್ಪ ಹೆವಿ ಆಗುತ್ತೆ, ವೆಯ್ಟ್ ಜಾಸ್ತಿ ಇರೋದ್ರಿಂದ ನಮಗೆ ಅಷ್ಟು ಹೆಲ್ಪ್ ಆಗಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ವೆಯ್ಟ್ ಕಡಿಮೆ ಇತ್ತು ಅಂತ ಅಂದಿದ್ರೆ ಸರಿ ಹೋಗ್ತಿತ್ತು. ನಂದು ಓವರ್ ವೆಯ್ಟ್ ಇರೋದ್ರಿಂದ ನಾನು ಮುದ್ದೆನ ತೊಗೊಳೋದಕ್ಕೆ ಹೋಗಲ್ಲ. ಸ್ವಲ್ಪ ವೆಯ್ಟ್ ಎಲ್ಲ ಕಡಿಮೆ ಆದಮೇಲೆ ಮುದ್ದೆನ ತಿಂತು ಅಂದರೆ ಪರವಾಗಿಲ್ಲ, ಬ್ಯಾಲೆನ್ಸ್ ಮಾಡ್ಬೋದು ವೆಯ್ಟ್ನ. ಈ ಟೈಮಲ್ಲೇ ಮುದ್ದೆ ತಿಂತು ಅಂದರೆ ನಮಗೆ ಚೆನ್ನಾಗಿ ಹೊಟ್ಟೆ ತುಂಬೋವರೆಗೂ ಒಂದು ಅಪ್ಪು ಮುದ್ದೆನ ಕಟ್ಕೊಂಡು ತಿಂದ್ಬಿಡ್ತೀವಿ. ಹಾಗಾಗಿ ಅದು ಬೇಡವೇ ಬೇಡ ಅಂಥೇಳಿ ನಾನಿಲ್ಲಿ ಚಪಾತಿನ ಆಯ್ಕೆ ಮಾಡ್ಕೊಂಡಿರೋದು. ಹಾಗಾಗಿ ಬೆಳಿಗ್ಗೆ ಸಂಜೆ ಒಂದೊಂದು ಚಪಾತಿನ ತಿಂತೀನಿ. ನಾನು ಬೆಳಿಗ್ಗೆ ತುಂಬಾ ಕೆಲಸಗಳಾಗೋಯ್ತು ಅಂದರೆ ಎಕ್ಸಸೈಜ್ ಮಾಡಿಕೊಂಡೆ, ವಾಕ್ ಹೋಗಿದ್ದು ಬಂದೆ. ಅದಾದ ನಂತರ ಮನೆಯವ್ರಿಗೆ ಸಪ್ರೇಟ್ ತಿಂಡಿ, ನನಗೆ ಸಪ್ರೇಟ್ ತಿಂಡಿ, ಜೊತೆಗೆ ಹಿಂದೆಯೇ ಅಡುಗೆನೂ ಕೂಡ ಮಾಡಿದ್ನಲ್ವ, ಕೆಲಸಗಳು ಜಾಸ್ತಿ ಆಗಿಬಿಡ್ತು. ಹಾಗಾಗಿ ಚಪಾತಿ ಮಾಡ್ಕೋಬೇಕಾಗಿತ್ತು, ಚಪಾತಿ ಮಾಡ್ಕೊಳ್ಳಿಲ್ಲ. ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಂಡು ತಿನ್ನಿ ನೀವು ಅಂತೇಳಿ ಅತ್ತೆಗೆ ಹೇಳ್ಬಿಟ್ಟು ಬಂದು ಸಂಜೆಗೆ ರೊಟ್ಟಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಬಂದುಬಿಟ್ಟೆ. ಹಾಗೇನೆ ಚಪಾತಿ ಮಾಡ್ಕೊಳ್ಳಿಲ್ಲ. ಅದಕ್ಕಾಗಿ ನಾನು ಮಧ್ಯಾಹ್ನದ ಊಟಕ್ಕೆ ಏನು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಎಲ್ಲ ಸೇರಿಸಿ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆ ಮಾಡ್ಕೊಂಡಿದ್ದೆ. ಅದನ್ನೇ ತಿನ್ನೋಣ ಅಂತೇಳ್ಬಿಟ್ಟು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಕಲ್ಲಂಗಡಿ ಹಣ್ಣು, ಟೊಮೊಟೊ ಮತ್ತು ಕ್ಯಾರೆಟ್ನ ತೊಗೊಂಡು ಬಂದಿದ್ದೀನಿ. ಮನೇಲಿ ಏನು ತರಕಾರಿ ಇರುತ್ತೆ ತಿನ್ಬೋದು ಅಂತಕ್ಕಂಥ ಹಸಿ ತರಕಾರಿ ಏನಿರುತ್ತೆ ಅದನ್ನು ತಿನ್ನೋದು ಓಕೆ, ಬೆಟರ್, ಪರವಾಗಿಲ್ಲ. ಮತ್ತು ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಹಣ್ಣು ಮನೇಲಿ ಇದ್ದಿತ್ತು ಅಂದಿದ್ರೆ ಒಂದು 11:30 ಹಂಗೆ ಹಣ್ಣನ್ನು ತಿಂತಿದ್ದೆ. ಅಂದರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಕೋತಿದ್ದೆ. ಬಟ್ ನಾನು ಮನೇಲಿ ಇರಲ್ವಲ್ಲ, ಹಾಗಾಗಿ ಊಟದ ಜೊತೆನೇ ಈ ಒಂದು ಸಲಾಡು ಮತ್ತು ಹಣ್ಣುಗಳೆಲ್ಲನೂ ತಿಂತೀನಿ. ಅದಕ್ಕೆ ನನಗೆ ಮಧ್ಯಾಹ್ನ ಅಷ್ಟು ಊಟ ಬೇಕು ಅಂತ ಅನಿಸಲ್ಲ. ಅದ್ರ ಜೊತೆಗೆ ಚೆನ್ನಾಗಿ ಮಜ್ಜಿಗೆನೂ ಕೂಡ ಕುಡಿತೀವಿ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮಜ್ಜಿಗೆನ ಮಧ್ಯಾಹ್ನ ಟೈಮು ಚಿಂಟು ನಾನು ಇಬ್ಬರೂ ಕೂಡ ಚೆನ್ನಾಗಿ ಮಜ್ಜಿಗೆ ಕುಡಿತೀವಿ. ಹಾಗಾಗಿ ಹೊಟ್ಟೆ ತುಂಬುತ್ತೆ. ಇನ್ನು ಅಲ್ಲಿಂದ ಬಂದು ಫುಲ್ಲು ಟಯರ್ಡ್ ಆಗಿತ್ತು. ನಾನು ಬೆಳಿಗ್ಗೆ ವರ್ಕೌಟ್ ಮಾಡ್ಕೊಂಡನಲ್ಲ, ಆವಾಗೇನು ನನಗೆ ನೋವು ಅನ್ನೋದು ಕಾಣಿಸ್ಲಿಲ್ಲ, ಮೈಕೈ ಎಲ್ಲ ಪೇಯ್ನ್ ಬಂದಿರೋದು ಗೊತ್ತಾಗಲಿಲ್ಲ, ಆರಾಮಾಗಿ ಇದ್ದೆ. ಸಂಜೆ ಆಗ್ತಾ ಮೈಕೈ ಎಲ್ಲ ನೋವು ಬಂತು. ಈ ವಿಡಿಯೋನ ನಾನು ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನನ್ನ ಒಂದು ಡೈಲಿ ರೊಟೀನ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿರ್ತೀನಿ, ಅದನ್ನು ಸಂಜೆ ಮೇಲೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇನ್ನು ನಾಳೆ ಬೆಳಿಗ್ಗೆಗೆ ಅಪ್ಲೋಡ್ ಮಾಡ್ತಿದ್ದೆ. ಮೊನ್ನೆ ಸಂಜೆ ವಿಡಿಯೋ ಎಲ್ಲ ಮಾಡಿಕೊಂಡೆ, ಎಡಿಟಿಂಗು ಕೂಡ ಮಾಡಿದೆ. ವಾಯ್ಸ್ ಓವರ್ ಕೊಡೋಷ್ಟರಲ್ಲಿ ತುಂಬಾ ನಿದ್ದೆ ಬಂದುಬಿಡ್ತು. ಅಂದರೆ ಫಸ್ಟ್ ಡೇ ಅಲ್ವಾ, ಎಕ್ಸಸೈಜು ವಾಕೆಲ್ಲ, ಹಾಗಾಗಿ ಸಖತ್ತು ಪೇಯ್ನ್ ಬಂತು. ಚೆನ್ನಾಗಿ ನಿದ್ದೆನೂ ಕೂಡ ಬರ್ತಿತ್ತು. ಅದಕ್ಕೆ ನಾನು ಬೇಗನೆ ಮಲಗಿ ಬೆಳಗ್ಗೆ ಎದ್ದೇಳೋದು ಕೂಡ ಲೇಟ್ ಆಯಿತು. ವಾಯ್ಸ್ ಓವರ್ ಏನೂ ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇನ್ನು ಇವತ್ತು ಬೆಳಿಗ್ಗೆ ಡೇ 6ನ ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಇವತ್ತು ಸಂಜೆಗೆ ಡೇ 7ನ ವೀಡಿಯೋ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಇವತ್ತು ಡೇ 7ನ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, 6th ಅಪ್ಲೋಡ್ ಮಾಡಿರಲಿಲ್ವಲ್ಲ, ಹಾಗಾಗಿ ಬೆಳಿಗ್ಗೆ ಒಂದು ಸಂಜೆ ಒಂದು ಅಪ್ಲೋಡ್ ಮಾಡೋಣ ಅಂದ್ಕೊಂಡು ನಾನಿಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದ ವೀಡಿಯೋಗಳೆಲ್ಲನೂ ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂಥವರು ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬಾಡಿ ಶೇಮಿಂಗ್ ಅನ್ನೋದು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಯಾರ ಬಾಯಲ್ಲೂ ಕೂಡ ನಿಮ್ಮ ಬಾಡಿ ಶೇಮಿಂಗ್ ಬಗ್ಗೆ ಒಂದು ಮಾತು ಬರಬಾರ್ದು. ನೀವು ಹಾಗಿದ್ದೀರಾ ಹಿಂಗಿದ್ದೀರಾ ಆ ಥರದ್ಗಳೆಲ್ಲ ಮಾತುಗಳೆಲ್ಲ ಬರಬಾರ್ದು. ನನಗೂ ಕೂಡ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಮೊದಲು ತುಂಬಾ ಭಯ ಇತ್ತು. ಅಂದರೆ ಕುಕ್ಕಿಂಗ್ನ ಮಾಡಬೇಕು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅದಾದ ನಂತರ
ವೆಯ್ಟ್ ಲಾಸ್ ಜರ್ನಿನ ಏನಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು, ನಾನು ಯಾವ ರೀತಿ ಮಾಡ್ಕೋತೀನಿ ಅಂದರೆ, ಸುಮಾರಷ್ಟು ಜನ ಆನ್ಲೈನು ಮತ್ತು ಒಂದು ಜಿಮ್ಮು ಈ ಥರದ್ದೆಲ್ಲ ಸಜೆಸ್ಟ್ ಮಾಡ್ತಾರೆ. ಅಲ್ಲೋಗಿ ಆರಾಮಾಗಿ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು, ಸುಮ್ಮನೆ ಏನಕ್ಕೆ ಸಫರ್ ಪಡ್ತೀರಾ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಮನೆಯಲ್ಲೇ ಏನಕ್ಕೆ ಮಾಡೋದಕ್ಕಾಗಲ್ಲ, ನಾನು ಆಲ್ರೆಡಿ ಮಾಡ್ಕೊಂಡು ವೆಯ್ಟ್ ಲಾಸ್ ಆಗಿದೆ ಅಲ್ವಾ. ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತು ಅಂದರೆ ನಿಮ್ಗಳಿಗೂ ಕೂಡ ಯೂಸ್ ಆಗತ್ತೆ ಅಂತೇಳಿ. ಮೊದಲು ನನಗೆ ತುಂಬಾ ಭಯ ಆಗ್ತಿತ್ತು. ಯಾವ ರೀತಿಯಪ್ಪ, ಕೆಲವೊಂದು ಸಲ ವರ್ಕೌಟ್ ಮಾಡಬೇಕಾದ್ರೆ ಟಿ ಶರ್ಟ್ ಹಾಕ್ಕೋಬೇಕು, ಪ್ಯಾಂಟ್ ಹಾಕ್ಕೋಬೇಕು. ನಾವು ಕಂಫರ್ಟಬಲ್ಲಾಗಿ ನೈಟಿನ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಡ್ರೆಸ್ಸು ಸೀರೆ ಈ ಥರದ ಯೂಸ್ ಮಾಡ್ತೀವಿ. ನಾನು ಆಲ್ಮೋಸ್ಟು ಮನೆ ಒಳಗಡೆನೇ ಎಕ್ಸಸೈಜ್ನ ಮಾಡೋದು, ಟೆರೆಸ್ ಮೇಲೆ ಹೋಗಿ ಮಾಡಲ್ಲ. ಹಾಗಾಗಿ ಆ ಒಂದು ಎಕ್ಸಸೈಜ್ ವೀಡಿಯೋನ ನಿಮ್ಮ ಜೊತೆ ಯಾವ ರೀತಿ ಶೇರ್ ಮಾಡ್ಕೊಳ್ಳೋದು ಅನ್ನೋದು ಭಯ ಇತ್ತು. ಬಟ್ ಇವಾಗ ಆ ರೀತಿ ಭಯ ಇಲ್ಲ. ನಮ್ಮ ಬಾಡಿ ಇರ್ತಕ್ಕಂಥ ಶೇಪ್ನ ನಾವು ಮರೆಮಾಚೋದಕ್ಕಾಗಲ್ಲ. ಅದನ್ನು ಯಾವ ರೀತಿ ಹೆಲ್ದಿಯಾಗಿ ಒಂದು ಒಳ್ಳೆ ಶೇಪ್ನ ಕೊಡಬೇಕು ಅದು ನಮ್ಮ ಕೈಲಿದೆ. ಹಾಗಾಗಿ ಅದನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಸ್ಟಾರ್ಟ್ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು. ನಾನು ಎಕ್ಸಸೈಜ್ ವೀಡಿಯೋಸ್ನ ಇನ್ನು ಮುಂದಕ್ಕೆ ಅಪ್ಲೋಡ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ಆರಾಮಾಗಿ ನಿಧಾನವಾಗಿ ಆರಾಮ್ಸೆಯಾಗಿ ಮಾಡ್ಕೊಳ್ಳಿ. ತೀರಾ ಒಂದು ಅವಸರದಿಂದ ಒಂದು ಬೇಗನೆ ವೆಯ್ಟ್ ಲಾಸ್ ಆಗಬೇಕು ಅಂತೇಳಿ ಸಿಕ್ಕಾಪಟ್ಟೆ ಎಕ್ಸಸೈಸ್ಗಳೆಲ್ಲನೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನನಗೆ ಸ್ವಲ್ಪ ಪೇನ್ ಸ್ಟಾರ್ಟ್ ಆಗಿದೆ. ಇನ್ನು ನಾಳೆ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಡೇ 7ನ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾವ ರೀತಿ ನನ್ನ ಒಂದು ಎಕ್ಸಸೈಸ್ದು ಪೇನ್ ಎಲ್ಲ ಇತ್ತು ಅಂತೇಳಿ. ಹಾಗಂತ ಹೇಳ್ಬಿಟ್ಟು ಪೇನ್ ಇದೆ ಅಂತೇಳಿ ಸ್ಕಿಪ್ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೋತೀನಿ. ತೀರಾ ಪೇನ್ ಇದ್ದಾಗ ಒಂದಿನ ರೆಸ್ಟ್ ತಗೋತು ಅಂದರೆ ಆರಾಮು, ಏನು ತೊಂದರೆ ಏನಿಲ್ಲ. ಇನ್ನು ನೈಟು ಊಟಕ್ಕೆ ರವೆ ರೊಟ್ಟಿನ ಮಾಡ್ಕೋತಾ ಇದ್ದೀವಿ. ಮಧ್ಯಾಹ್ನ ಮುದ್ದೆ ಉಪ್ಸಾರು ಸೊಪ್ಪು ತಿಂದಿದ್ರು, ಅದೇ ನಾವು ಸೊಪ್ಪು ತಗೊಂಡು ಹೋಗಿದ್ದೆ, ನಾನು ಸೊಪ್ಪು ತಿಂದಿದ್ದೆ. ಇನ್ನು ನೈಟಿಗೆ ಇಲ್ಲಿ ಒಂದು ರೊಟ್ಟಿ, ರವೆ ರೊಟ್ಟಿ, ಅದ್ರ ಜೊತೆಗೆ ಒಗ್ಗರಣೆ ಸೊಪ್ಪನ್ನ ತಿಂತಾಯಿದ್ದೀನಿ. ಅದಾದ ನಂತರ ಚಿಯಾ ಸೀಡ್ಸ್ ನೀರನ್ನ ಕುಡಿದು ಫುಲ್ ಡೇ ಕಂಪ್ಲೀಟ್ನ ಮಾಡಿಕೊಂಡೆ.